ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಗ್ರಾಮದಲ್ಲಿದ್ದೀವಿ. ಯಾಕೆ ಈ ಕೊಡಗೇನಹಳ್ಳಿ ಗ್ರಾಮಕ್ಕೆ ಬಂದ್ವಿ ಅಂತಂದರೆ, ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ಬೋದು. ನೀವು ಕೊಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ಬಗ್ಗೆ ಧ್ವನಿ ಎತ್ತಿದಂತಹ ಏಕೈಕ ವ್ಯಕ್ತಿ ಹನುಮಂತರಾಯಪ್ಪನವರು. ಈ ಹನುಮಂತರಾಯಪ್ಪವ್ರನ್ನ ನಾವು ಪರಿಚಯ ಮಾಡ್ಕೋಬೇಕು, ಅವ್ರ ಬಗ್ಗೆ ಡೀಟೇಲ್ಸ್ನ ಕೇಳಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಅವ್ರ ಕಡೆಯಿಂದ ನಾವು ಒಂದು ಮಾಹಿತಿ ಏನೇನೆಲ್ಲ ನಡೀತು, ಅವ್ರ ಕೇಸಲ್ಲಿ ಎಷ್ಟು ವರ್ಷದಿಂದ ಇವರು ಓಡಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ, ಮತ್ತೆ ಸಾರ್ವಜನಿಕ ಆಸ್ತಿ ಉಳಿಸುವಿಕೆಗಾಗಿ ಇವರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅನ್ನೋದನ್ನ ಅವರಿಂದಲೇ ನಾವು ತಿಳ್ಕೊಳ್ಳೋಣ. ಸರ್, ನಮ್ಮೆಲ್ಲ ವೀಕ್ಷಕರಿಗೂ ನಮಸ್ಕಾರ. ನಮಸ್ಕಾರ. ಈಗ ಶ್ರೀಯುತ ಹನುಮಂತರಾಯಪ್ಪನವರು ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ವಾಸಿಯಾಗಿದ್ದು, ಇವರ ಪೂರ್ವಾಶ್ರಮ ಅಂದ್ರೆ ಇವರು ಈ ಮಾಹಿತಿ ಹಕ್ಕಿಗೆ 2013ರಲ್ಲಿ ಎಂಟ್ರಿ ಆಗಿದ್ದಾರೆ. ಅಲ್ಲಿಂದಲೂ ಇಲ್ಲಿವರೆಗೂ ಮಾಹಿತಿ ಹಕ್ಕು ಹೋರಾಟ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಮುಂಚೆ ಇವರು ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು. 2013ರಲ್ಲಿ ರಿಟೈರ್ಡ್ ಆಗಿದ್ದಾರೆ. ಅಲ್ಲಿಗೆ ನಮ್ಮ ದೇಶದ ಒಬ್ಬ ಮಾಜಿ ಸೈನಿಕರಾಗಿ ಸತ್ಯವನ್ನ ಎತ್ತಿಡಿಯೋದಕ್ಕೋಸ್ಕರ ಈ ಸ್ಥಳೀಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ತಿರ್ತಕ್ಕಂಥ ಹಗರಣಗಳ ಬಗ್ಗೆ ಬೇಲಿಗಳಿಗೋಸ್ಕರ 2013ರಿಂದಲೂ ತಮ್ಮ ತನು ಧನ ಮನ ಎಲ್ಲವನ್ನು ಅರ್ಪಿಸಿಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟದಲ್ಲಿ ಅನೇಕ ಏಳುಬೀಳುಗಳಾಗಿದ್ದಾವೆ. ಬನ್ನಿ ಈಗ ಅವರಿಂದಲೇ ಅವ್ರ ಮಾಹಿತಿ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಈಗ ನೀವು 2013ರಲ್ಲಿ ಮೊದಲು ಯಾವ ವಿಷಯದಿಂದ ನೀವು ಮಾಹಿತಿ ಹಕ್ಕಿನ ಕಾಯ್ದೆಗೆ ಹೋರಾಟವನ್ನು ಆರಂಭ ಮಾಡಿದ್ರಿ? 2013ರಲ್ಲಿ ನಮ್ಮದೇ ಆದ ವೈಯಕ್ತಿಕವಾದ ಒಂದು ಕೆಲಸಕ್ಕೆ ಅಂತಂದರೆ, ನನ್ನ ಮಗಳಿಗೆ BAMS ಮೆಡಿಕಲ್ ಸೀಟ್ ಸಿಕ್ಕಿತ್ತು. ಅದಕ್ಕೋಸ್ಕರ ಎಜುಕೇಷನ್ ಲೋನ್ಗೆ ಅಂತೇಳಿ ನಮ್ಮದೇ ಒಂದು ಖಾತೆಯನ್ನು ಈಸೊತ್ತು ಮಾಡಿಕೊಡಿ ಅಂತ ನಾವು ಹೋದಾಗ ನಮ್ಮ ಖಾತೆಯಲ್ಲಿ ಫೋರ್ಜರಿ ಮಾಡಿಕೊಟ್ಟಿದ್ದೆ. ಫೋರ್ಜರಿ ಮಾಡಿದ್ರೆ ನನಗೆ ಎಜುಕೇಷನ್ ಲೋನ್ ಸಿಗಲಿಲ್ಲ. ಇದಕ್ಕೋಸ್ಕರ ಮಗಳ ಎಜುಕೇಷನ್ಗೆ ತುಂಬ ತೊಂದರೆ ಆಯಿತು. ನಾನು ಅವತ್ತಿಗಿಂದ ಮನಸ್ಸಿಗೆ ಹಾಕ್ಕೊಂಡು ನನಗೆ ಆದ ತೊಂದರೆಗಳು ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಇದಕ್ಕೋಸ್ಕರ ನಾನು ಇದನ್ನು ಹೋರಾಟದಲ್ಲಿ ಧುಮುಕಿದೆ. ಹೋರಾಟದಲ್ಲಿ ಅಂತಂದರೆ ಮೊದಲು ಮಾಹಿತಿ ಕೇಳೋದು ಕೂಡ ನನಗೆ ಅದ್ರ ಮೀನಿಂಗು ಗೊತ್ತಿರಲಿಲ್ಲ, ಅರ್ಥನೂ ಗೊತ್ತಿರಲಿಲ್ಲ. ಸಾಕಷ್ಟು ಟೈಮ್ ಹಿಡಿತು ಬೇರೆಯವರಿಂದ ಕೇಳಿ ತಿಳ್ಕೊಬೇಕಾಗಿ, ಇದು ಮಾಡಬೇಕು, ಅದನ್ನು ಫಾಲೋ ಅಪ್ ಮಾಡಬೇಕಾದ್ರೆ ಸಾಕಷ್ಟು ಟೈಮ್ ಆಯಿತು. ಅದಾದ ನಂತರ ಸ್ಟಾರ್ಟಿಂಗಲ್ಲಿ ಗ್ಯಾಸ್ ಬಗ್ಗೆ ನಾವು ಒಂದು ಸ್ವಲ್ಪ ಹೋರಾಟ ಮಾಡಿದ್ವಿ. ಗ್ಯಾಸ್ ಅಂತಂದರೆ ಹೋಮ್ ಡೆಲಿವರಿ ಕೊಡ್ತಾ ಇರಲಿಲ್ಲ, ಪ್ಲಸ್ ಆಗಿ 60 ರೂಪಾಯಿ ಎಕ್ಸ್ಟ್ರಾನೂ ತಗೊತಾ ಇದ್ರು. ಹಾಗಾಗಿ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿ ಈಗ ಸದ್ಯಕ್ಕೆ ನಮ್ಮ 4-5 ಹೋಬಳಿಗಳಲ್ಲಿ, ಕೊರಟಗೆರೆ, ಮಧುಗಿರಿ ತಾಲೂಕಲ್ಲಿ ಮಿಡಿಗೇಸಿ ಹೋಬಳಿ, ಐಡಿಹಳ್ಳಿ ಹೋಬಳಿ, ಕೊಡಗೇನಹಳ್ಳಿ, ಪುರವಾರ ಹೋಬಳಿಗಳಲ್ಲಿ ಹೋಮ್ ಡೆಲಿವರಿ ಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ ತಗೊತಾ ಇಲ್ಲ. ಒಂದು ವೇಳೆ ಯಾರಾದರೂ ಪ್ರೀತಿಯಿಂದ ಕೊಟ್ಟರೆ ತಗೊತಾರೆ, ಹಾಕ್ಬಿಟ್ರೆ ಜಬರ್ದಸ್ತಿ ಯಾರು ತಗೊತಾ ಇಲ್ಲ. ಟೋಟಲ್ ಆಗಿ ಯಾವತ್ತೂ ಇವರು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರು. ಸ್ಕೂಲ್ ಮಕ್ಕಳು ಕೂಡ ಕಾಲಲ್ಲಿ ತಳ್ಕೊಂಡು ಹೋಗ್ತಾ ಇದ್ರು. ಅದೆಲ್ಲ ತಪ್ಪಿ ಮನೆಗೆ ಹೋಮ್ ಡೆಲಿವರಿ ಬರುವಂತ ಇದೆ. ಅದು ತುಂಬ ಖುಷಿಯಾದ ವಿಚಾರ. ಅದಾದ ನಂತರ ಕಂದಾಯ ಇಲಾಖೆಯಲ್ಲಿ ಸ್ಕೂಲ್ ಪ್ರಾಪರ್ಟೀಸ್ ಅಂತಂದ್ರೆ ಸಾರ್ವಜನಿಕರು ದೇಣಿಗೆ ಅಥವಾ ದಾನ ಕೊಟ್ಟಿದ್ರು. ಮಧುಗಿರಿ ತಾಲೂಕಲ್ಲಿ 100 ಎಕರೆಗಳಿದ್ದಾವೆ ಸರ್ಕಾರಿ ಪಾಠಶಾಲೆಗಳಿಗೆ ದಾನವಾಗಿ ಕೊಟ್ಟಿರೋದು. ಅದನ್ನು ಕೂಡ ನಾವು ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಬಟ್ ಅದಕ್ಕೊಂದು ತುಂಬಾ ವರ್ಷಗಳಾಗಿರೋದ್ರಿಂದ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಯಾಕೆಂದ್ರೆ ಲೋಕಾಯುಕ್ತ ವ್ಯಾಪ್ತಿಗೆ ಬರೋದಿಲ್ಲ, ಯಾಕೆಂದ್ರೆ ಲಿಮಿಟೇಷನ್ಸ್ ಇದ್ದಾವೆ. ಅದನ್ನ ತಹಶೀಲ್ದಾರು ಮತ್ತೆ AC ಜಿಲ್ಲಾಧಿಕಾರಿಗಳ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲೇ ತಗೊಂಡ್ರೆ 6066 ಗ್ರಾಮ ಪಂಚಾಯತ್ ಇದು 2018ರಲ್ಲಿ 4500 ಕೋಟಿ ಆಕ್ಷೇಪಣೆ ಮತ್ತು ವಸೂಲಾತಿ ಮೊತ್ತ ಬಾಕಿ ಇದೆ. ಟೋಟಲ್ ಫಾರ್ಮಾಲಿಟಿಗಾಗಿ ಆಡಿಟ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಆಡಾಕ್ ಮೀಟಿಂಗ್ ಅಲ್ಲಿ ಏನು ಮಾಡ್ತಾ ಇಲ್ಲ, ತೀರ್ವಳಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಹೈಕೋರ್ಟ್ಗೆ PIL ಹೋಗಿದ್ವಿ. PIL ಸಿಂಪಲ್ ಆಗಿ ಚೀಫ್ ಸೆಕ್ರೆಟರಿ ಬರೋದಿಲ್ಲ, ಇದು ಪ್ರಿನ್ಸಿಪಾಲ್ ಸೆಕ್ರೆಟರಿ ಬರೋದಿಲ್ಲ, EO ಹತ್ರ ನೀವು ಕರೆಸ್ಪಾಂಡೆನ್ಸ್ ಮಾಡಿ ಮತ್ತೆ ಬನ್ನಿ, ನಿಮಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರು. ಅದನ್ನು ಆಗಲೇ ಹೆಚ್ಚು ಕಡಿಮೆ 90 ತಾಲೂಕ್ ಪಂಚಾಯತಿಗೆ ಕರೆಸ್ಪಾಂಡೆನ್ಸ್ 2 ಸಾರಿ ಮಾಡಿದ್ದೀವಿ. ಆದರೂ ಏನು ಕ್ರಮ ಆಗಿಲ್ಲ. ಮತ್ತೆ ಈಗ ಅದಕ್ಕೆ ಹೋಗ್ಬೇಕಾಗಿದೆ. ಇನ್ನು ಟೋಟಲ್ ಆಗಿ ನಾವು ನಮ್ಮ ಗ್ರಾಮ ಪಂಚಾಯತಿಗೆ ಬರಬೇಕು ಅಂತಂದ್ರೆ, ಗ್ರಾಮ ಪಂಚಾಯತಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿತ್ತು 2014, 15, 15, 16ರಲ್ಲಿ. ಅದರಿಂದ ನಾವು ಹೋರಾಟ ಶುರು ಮಾಡಿಕೊಂಡ್ರೆ ನಮ್ಮ ಹೋರಾಟಕ್ಕೇನೆ 2016ರಲ್ಲಿ 17ರವರೆಗೂ ಮೇ 17ರವರೆಗೂ 4 ಕಂಪ್ಲೇಂಟ್ ಹೋಗ್ತವೆ ಪೊಲೀಸ್ ಸ್ಟೇಷನ್ಗೆ. ಆದರೆ 9 ತಿಂಗಳಾಗುತ್ತೆ ಯಾವ್ದಕ್ಕೆ FIR ಮಾಡೋದಕ್ಕೆ. ಅಷ್ಟೊಂದು ಡಿಲೇ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ. ಅದಾದ ಮೇಲೆ ಮತ್ತೆ ನಾವು ರಿಟ್ ಪಿಟಿಷನ್ ಹೈಕೋರ್ಟ್ಗೆ ಹೋಗ್ತೀವಿ, ಇವರು FIR ಮಾಡೋದಿಲ್ಲ ಅಂತೇಳಿ. ನೋಟಿಸ್ ಬಂದ ತಕ್ಷಣ FIR ಮಾಡಿಬಿಡ್ತಾರೆ. ಮತ್ತೆ 19ರವರೆಗೂ ಅವ್ರು ಚಾರ್ಜ್ ಶೀಟ್ ಹಾಕೋದಿಲ್ಲ. ಮತ್ತೆ ಹೈಕೋರ್ಟ್ಗೆ ಹೋಗ್ತೀವಿ, ನೋಟಿಸ್ ಬಂದ ತಕ್ಷಣ B ರಿಪೋರ್ಟ್ ಹಾಕ್ಬಿಡ್ತಾರೆ. B ರಿಪೋರ್ಟ್ 19ರಲ್ಲಿ B ರಿಪೋರ್ಟ್ ಹಾಕಿದ್ರು ಕೂಡ 18ರಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ರುಜುವಾತಾಗಿರ್ತಾವೆ ಆರೋಪಗಳು. ಆದ್ರೂ ಆಗಿನ CEO ಈಗ ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಾರೆ, CEO ಶುಭಾ ಕಲ್ಯಾಣ್ ಮೇಡಮ್ ಅಂತ, ಅವರು 22ರವರೆಗೂ ಅದನ್ನ ಮುಚ್ಚಿಟ್ಟಿದ್ರು. ಮತ್ತೆ ವಿದ್ಯಾಕುಮಾರಿ ಮೇಡಮ್ ಅವರು ಬಂದಾಗ ನಾವು
ಥರ್ಡ್ ಸಾರಿ ರಿಟ್ ಪಿಟಿಷನ್ ಹಾಕಿದ್ವಿ. ನಮಗೆ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ನಮಗೆ ಹಣನೂ ವಾಪಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಕೊನೆಗೆ 4 ವಾರಗಳಲ್ಲಿ ಕೊಟ್ಟರು. ನನಗೆ ರಿಪ್ಲೈ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದಾಗ 22ರಲ್ಲಿ, ಅಂದ್ರೆ 2016ರಲ್ಲಿ ಅವ್ನು ಮನೆ ಇಟ್ಕೊಂಡಿದ್ದ ದಾಖಲೆಗಳು 22ರಲ್ಲಿ ವಾಪಸ್ ಬರ್ತವೆ. ವಾಪಸ್ ಬಂದಾಗ ಆ ಡಾಕ್ಯುಮೆಂಟ್ ಬಂದ್ಮೇಲೆ ತಿರುಗಿ ಮತ್ತೆ ಇವರು ರಿಪೋರ್ಟ್ ಕೊಟ್ಟರು. ಆಗ ಅವನ್ನ ಡಿಸ್ಮಿಸ್ ಮಾಡ್ತಾರೆ. ಡಿಸ್ಮಿಸ್ ಮಾಡಿದ್ಮೇಲೆ ಮತ್ತೆ ಅವನಿಗೆ 2024ರಲ್ಲಿ KIT ಹೋಗಿದ್ದಾರೆ ಆರೋಪಿತರು. KIT ಮತ್ತೆ ಅವ್ರಿಗೆ ರಿಎನ್ಕ್ವೈರಿಗೆ ಆದೇಶ ಮಾಡಿ 6 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿದೆ. ಆದ್ರೆ ಈಗಿನ CEO ನಮ್ಮ ಪ್ರಭು IAS ಪ್ರಭುರವರಿದ್ದಾರೆ, ಇದುವರೆಗೂ ಇನಿಷಿಯೇಟಿವ್ ಮಾಡಿಲ್ಲ. ಯಾಕೆಂದ್ರೆ ಇವೆಲ್ಲ ಮೊದಲಿಗಿಂದಲೂ ವ್ಯವಸ್ಥಿತ ಅಪರಾಧಗಳ ಕೂಟ ಅಂತೇಳಿ CEO ಇರ್ಬೋದು, EO ಇರ್ಬೋದು, ಇನ್ಕ್ಲೂಡಿಂಗ್ ಪೊಲೀಸ್ ಸ್ಟೇಷನ್ ಕೂಡ ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಾನೆ ಬರ್ತಾ ಇದೆ. ನಾವು ಅದಕ್ಕೂ ಕೂಡ ಮೊನ್ನೆ ಲೇಟೆಸ್ಟ್ ಆಗಿ ಲಾಯರ್ ನೋಟಿಸ್ ಕೊಟ್ಟಿದ್ದೀವಿ. ಲಾಯರ್ ನೋಟಿಸ್ ಕೊಟ್ಟು ಮತ್ತೆ ಅವಶ್ಯಕತೆ ಬಂದ್ರೆ ಮತ್ತೆ ಕೋರ್ಟ್ಗೆ ಹೋಗುವಂತ ಇದು ಮಾಡಿದ್ವಿ. ಆಮೇಲೆ ಲಾಸ್ಟ್ 2020ರಲ್ಲಿ ಬಿ ರಿಪೋರ್ಟ್ನು ಕೂಡ ನಾವು ಚಾಲೆಂಜ್ ಮಾಡಿದ್ದೀವಿ. ಅದು ಈಗ CC ಆಗಿದೆ. CC ಆಗಿ 2019ರಲ್ಲಿ ಕೋರ್ಟ್ ಒಂದು ನೋಟಿಸ್ ಕೊಡುತ್ತೆ, ಮತ್ತೆ 21ರಲ್ಲಿ ನೋಟಿಸ್ ಕೊಡುತ್ತೆ EOಗೆ. ಬಿ ರಿಪೋರ್ಟ್ ಅಬ್ಜೆಕ್ಷನ್ ಮಾಡ್ತೀರಾ ಮತ್ತೆ ಡಾಕ್ಯುಮೆಂಟ್ ಕೊಡ್ತೀರಾ ಅಂತಂದ್ರೆ, ಇದುವರೆಗೂ EO ಕಡೆಯಿಂದ ಅಬ್ಜೆಕ್ಷನ್ ಹೋಗಿಲ್ಲ, ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಆದ್ರೆ ಲಾಯರ್ ಫೀಸ್ ಕೂಡ ಕೊಟ್ಟು 1.5 ವರ್ಷ ಆಗಿದೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಏನು ಇನಿಷಿಯೇಟಿವ್ ಆಗ್ತಾ ಇಲ್ಲ. ಆದ್ರೂ ನಾನೇ ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಕೇಸ್ ಆಗಲೇ ಮುಂದುವರೆದಿದೆ, ಅದು ವಿಚಾರಣಾ ಹಂತದಲ್ಲಿ ಇದೆ. ಸದ್ಯಕ್ಕೆ ಅವರು ಡಿಸ್ಮಿಸ್ ಆಗಿ ಅವರು KITಗೆ ಹೋಗಿ ಅವರು ರಿಎನ್ಕ್ವೈರಿಗೆ ಅಂತ ಕಾಯ್ತಾ ಇದ್ದಾರೆ. ಇನ್ನು ಅದು ಹೊರತಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಇರೋದು ಸಾಕಷ್ಟು ಅವ್ಯವಹಾರಗಳಿದ್ವು. ಅದನ್ನೆಲ್ಲ ವರ್ಕೌಟ್ ಮಾಡಿ ಮತ್ತೆ ಹೋರಾಟ ಮಾಡಿ ಈಗ ಅವರು ಕೂಡ ಇಬ್ರು ಡಿಸ್ಮಿಸ್ ಆಗಿದ್ದಾರೆ. ಈಗ ಅದರಲ್ಲಿ ಸುಮಾರು 9 ಜನ ಮೆಂಬರ್ಗಳು 12H ವಯೋಲೇಷನ್ ಅಂತ ಮಾಡಿದ್ರು. ಅವ್ರದ್ದು ಕೂಡ ಈಗಾಗಲೇ ನಮ್ಮ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ವಿಚಾರಣೆ ಶುರುವಾಗಿದೆ. ಈ ತಿಂಗಳಲ್ಲಿ ವಿಚಾರಣೆ ಮುಗಿಬಹುದು. ಅವ್ರಿಗೂ ಏನಾದರೂ ಒಂದು ಅಂತ್ಯ ತೀರ್ಮಾನ ಬಂದೇ ಬರ್ತದೆ. ಮತ್ತೆ ಈಗ ಸದ್ಯಕ್ಕೆ ಹಲವಾರು ಲೋಕಾಯುಕ್ತದಲ್ಲಿ ಪ್ರಕರಣಗಳಿದ್ದಾವೆ. ಒಂದು 27 ಪ್ರಕರಣಗಳು ಲೋಕಾಯುಕ್ತದಲ್ಲಿದ್ದಾವೆ. ಒಂದು PCR ಕೂಡ ನಡೀತಾ ಇದೆ ನಮ್ಮ ಮಧುಗಿರಿ ಕೋರ್ಟಲ್ಲಿ. ಆಮೇಲೆ ಸಾಕಷ್ಟು ಪ್ರಕರಣಗಳು ಒಂಬಡ್ಸ್ಮನ್ ಮೇಲ್ಮನವಿ ಪ್ರಾಧಿಕಾರದಲ್ಲಿದ್ದಾವೆ, ಪ್ರಾದೇಶಿಕ ಆಯುಕ್ತರ ಕಚೇರಿನಲ್ಲೂ ಇದ್ದಾವೆ, ಕೋರ್ಟಲ್ಲೂ ಇದ್ದಾವೆ. ಮತ್ತು ಈಗ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಹೇಳಿ 7 ಜನ PDOಗಳ ಮೇಲೆ 21ರಲ್ಲಿ ಇನಿಷಿಯೇಟಿವ್ ಮಾಡ್ತಾರೆ. ಇದೇ ನಮ್ಮ ವಿದ್ಯಾಕುಮಾರಿ ಮೇಡಮ್ ಅವರು. ಆದ್ರೆ ಅದರಲ್ಲಿ ಏನ್ ಮಾಡಿದ್ರು, ತಪ್ಪು ಆರೋಪ ಮಾಡೋದು ಮತ್ತೆ ಇವರ ಆರೋಪ ಇನ್ನೊಬ್ಬರ ಮೇಲೆ ಹೊರಿಸೋದು. ಯಾಕಂದ್ರೆ ಅವ್ರದ್ದು ಮೊದಲೇ ಪ್ರಾರಂಭದಲ್ಲಿ ಅದು ಸಂಚು. ಯಾಕೆಂದ್ರೆ ಆರೋಪ ತಪ್ಪು ಮಾಡಿದ್ರೆ ಮತ್ತೆ ರುಜುವಾತ್ ಆಗೋದಿಲ್ಲ, ಅವರು ಸೇಫ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ನಾವು ಅಪೋಸ್ ಮಾಡಿದ್ದಕ್ಕೆ 21ರಿಂದ ಕೈ ಬಿಟ್ಟಿದ್ದ ಇದನ್ನ 24 ಫೆಬ್ರವರಿನಲ್ಲಿ ಪ್ರಸ್ತಾವನೆ ಕಳಿಸಿದ್ದಾರೆ. 24 ಫೆಬ್ರವರಿನಲ್ಲಿ ಕಳಿಸಿದ್ರು ಕೂಡ 25 ಫೆಬ್ರವರಿ ಮುಗಿದೋದ್ರು ಕೂಡ CEO ಪ್ರಭು ಇದ್ದಾರೆ ನಮ್ಮ CEO ಅವರು, ಇದುವರೆಗೂ ಡಿಪಾರ್ಟ್ಮೆಂಟ್ ಎನ್ಕ್ವೈರಿನೂ ಮಾಡ್ತಾ ಇಲ್ಲ, ಮತ್ತೆ FIR ಮಾಡ್ತಾ ಇಲ್ಲ. ಇದು ಟೋಟಲ್ ಆಗಿ CEO ಇರ್ಬೋದು, EO ಕಡೆಯಿಂದ ಇರ್ಬೋದು, ಪೊಲೀಸ್ ದೂರು ಕೊಟ್ಟರು ಕೂಡ FIR ಇದುವರೆಗೂ ಮಾಡ್ತಾ ಇಲ್ಲ. ಇದು ಮೊದಲಿಂದಲೂ ನಡೆದಿದೆ. ಅದಕ್ಕೋಸ್ಕರ ಇದು ವ್ಯವಸ್ಥಿತ ಅಪರಾಧಗಳ ಕೂಟ ಅಂತಾನೆ ಹೇಳ್ಬೋದು. ಇದು ಈಗ ತಾವು ಮಾತಾಡ್ಬೇಕಾದ್ರೆ ಹೇಳಿರಿ 12H ವೈಲೇಷನ್ ಅಂತಂದೇಳಿ ಜನಪ್ರತಿನಿಧಿಗಳು 9 ಜನನು ಈ ವಿಚಾರಣೆ ನಡೀತಾ ಇದೆ. ಅದು ಈಗ 10% ಇರ್ತಕ್ಕಂಥ ಜನಪ್ರತಿನಿಧಿಗಳ ಇಲ್ಲ, ಅಟ್ ಪ್ರೆಸೆಂಟ್ ಇರೋರು ಕೆಲವರು ಇದ್ದಾರೆ, ಹಿಂದೆ ಇದ್ದವರು ಕೆಲವರು ಮಾಜಿಗಳಾಗಿರೋರು ಇದ್ದಾರೆ. 12H ವೈಲೇಷನ್ ಅಂದ್ರೆ ಏನು ಸ್ವಲ್ಪ ಬಿಡಿಸಿ ಹೇಳ್ತೀರಾ? 12H ವೈಲೇಷನ್ ಅಂತಂದ್ರೆ ಮೆಂಬರ್ ಸದಸ್ಯರು ಯಾರಾಗಿರ್ತಾರೆ, ಸದಸ್ಯರ ಕುಟುಂಬದವರು ಯಾವುದೇ ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನಗೊಂಡಿರೋ ಕಾಮಗಾರಿಗಳು ಅಥವಾ ಇನ್ನೊಂದರಲ್ಲಿ ಅವರು ಸೇವೆ ಅಥವಾ ಸರಕು ಯಾವುದನ್ನು ಪೂರೈಸಿ ಮೊತ್ತ ಪಾವತಿ ಮಾಡ್ಕೊಳ್ಳಂಗಿಲ್ಲ. ಅದು 12H. ಆಮೇಲೆ 3 ಜನ ಮೆಂಬರ್ಗಳು ಬೇಬಾಕಿ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ನಿಮಗೆ ಗೊತ್ತಿರಬೇಕು, ಬೇಬಾಕಿ ಅಂತ ಕೊಡ್ತಾರೆ. ಒಬ್ಬರು ಮೆಂಬರ್ ಇದ್ದಾರೆ, ಅವರು ಹಿಂದೆ ಅಧ್ಯಕ್ಷರು ಆಗಿದ್ರು, ಫಸ್ಟ್ ಟೈಮ್ ಅವರ ಎಲೆಕ್ಷನ್ ನಿಂತರು. 14ರಲ್ಲಿ ಮನೆ ಕೊಂಡ್ಕೊಂಡಿದ್ದಾರೆ, ಖಾತೆ ಮಾಡಿಸ್ಕೊಂಡಿದ್ದಾರೆ. 20-21 ಎಲೆಕ್ಷನ್ ನಲ್ಲಿ ನಮ್ಮ ಹತ್ರ ಪ್ರಾಪರ್ಟಿನೇ ಇಲ್ಲ ಅಂತ ಹೇಳಿ ಒಂದು ದೃಢೀಕರಣ ಕೊಟ್ಟು ಬೇಬಾಕಿ ತಗೊಂತಾರೆ. ಬಿಲ್ ಕಲೆಕ್ಟರ್ಗಳು ಕೂಡ ಒಂದು ದೃಢೀಕರಣ ಕೊಡ್ತಾರೆ, ಇವರ ಹೆಸರಲ್ಲಿ ಯಾವುದು ಪ್ರಾಪರ್ಟಿನೇ ಇಲ್ಲ. ಅವ್ರು ಕೇವಲ 2,500 ಕಟ್ಟಿದ್ರೆ ಬೇಬಾಕಿ ಮುಗ್ದೋಗೋದು. ಯಾರಿಗಾದ್ರೂ ಇಬ್ಬರಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಮುಗ್ದೋಗೋದು. ಆದ್ರೆ ಯಾರು ಕೇಳ್ತಾರೆ ಹೇಳಿ ಅನ್ನೋದು. ಇನ್ನು ಇದೇ ತರ ಟೋಟಲ್ 3 ಜನ ಮೆಂಬರ್ಗಳು ಬೇಬಾಕಿ ಇಟ್ಕೊಂಡು ಎಲೆಕ್ಷನ್. ಕೆಲವೊಂದು ಪಂಚಾಯತಿಗಳಿಗೆ ಕೆಲವೊಂದು ಸದಸ್ಯರು ತಿಳ್ಕೊಂಡಿರೋದೇನು, ಬಂದಿರೋ ಅಮೌಂಟ್ ಅನ್ನು ತಾವು ಡಿವೈಡ್ ಮಾಡ್ಕೊಂಡು ನಾವೇ ಕೆಲಸ ಮಾಡ್ಬೇಕು, ಬೇರೆಯವ್ರು ಮಾಡಬಾರ್ದು ಅನ್ನೋದು ಇಲ್ಲ. ಆ ತರ ಯಾವ್ದು ಅಮೌಂಟ್ ಬಂದಾಗ 5 ಲಕ್ಷ ವ್ಯಾಪ್ತಿ ಮೀರಿದ್ರೆ
ಟೆಂಡರ್ ವರ್ಕ್ ಮಾಡಬೇಕು, ಕಾನೂನು ಪ್ರಕಾರ ಇದಾಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮೆಂಬರ್ ಮೇಲೆ ದುಡ್ಡುಗಳನ್ನ ಈ PDOಗಳೇ ಹಂಚ್ತಾ ಇದ್ದಾರೆ, ಭ್ರಷ್ಟ PDOಗಳು. ಇಲ್ಲ, ಅದು ಹಂಚಿದ್ರು ಕೂಡ ನಾವು ಆತರ ಹೇಳ್ಲಿಕ್ಕೆ ಆಗಲ್ಲ. ಅದಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಮಾಡೋದು ಏನು ಅಂತಂದ್ರೆ, ಅನುದಾನ ಬರುತ್ತೆ 1-2 ಲಕ್ಷ ಅಂತೀವಿ ಅನ್ಕೊಳ್ಳಿ, 10 ಜನ ಮೆಂಬರ್ ಇದ್ದಾಗ 20,000 ಕಾಮಗಾರಿ ನೀನು ಕೊಡಪ್ಪ, ನೀನು ಆಕ್ಷನ್ ಪ್ಲಾನ್ ಕೊಡು ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಅಷ್ಟು ಬಿಟ್ರೆ ಅವನು ಅವ್ರಿಗೆ ವಾರ್ಡ್ ಅಲ್ಲಿ ಯಾವ್ದಾದ್ರು ಕಾಮಗಾರಿಗೆ ಸೂಚನೆ ಕೊಟ್ಟು ಆಕ್ಷನ್ ಪ್ಲಾನ್ ಮಾಡಿಸ್ಬೋದು. ಅಷ್ಟು ಬಿಟ್ರೆ ಅಮೌಂಟ್ ಅವ್ರ ಹೆಸರಿಗೆ ಹೋಗೋದು ಅಥವಾ ಅವ್ರು ಇದು ಮಾಡೋದು ಅನ್ನೋದು ಬೇನಾಮಿ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ. ಬೇನಾಮಿ ಹೆಸರಲ್ಲಿ ನಡೀತಾ ಇರೋದು ಅಂತ ಅಂದ್ರೆ ಅದು ವ್ಯವಸ್ಥಿತ ಇವತ್ತೇ ಅಲ್ಲ, ಸರ್ಕಾರಿ ಕಂಟಿನ್ಯೂ ನಡೀತಾ ಇದೆ. ಸರಿ, ಈಗ ನೀವು ಇಷ್ಟೆಲ್ಲ ಗ್ರಾಮ ಪಂಚಾಯತಿ ಬಗ್ಗೆ ಹೋರಾಟ ಮಾಡ್ತೀರಾ, ಆಯ್ತಾ? ಈಗ ಒಬ್ಬ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಒಂದು ಬೈಲಾಗಳಿದಾವೆ, ಅಂದ್ರೆ ಲೀಗಲ್ ಆಕ್ಟ್ ಇದಾವೆ. ಆ ಲೀಗಲ್ ಪ್ರಕಾರ ಹೋದ್ರೆ ಯಾವುದೇ ರೀತಿ ಏನು ಭ್ರಷ್ಟಾಚಾರ ಅದು ಇದು ಏನು ಇರಲ್ಲ. ಒಬ್ಬ ಅಧಿಕಾರಿ ಅಂತ ನೇಮಿಸಿರ್ತಾರೆ, ಯಾರೋ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ನೀವು ಹೊರಗಡೆಯವರಾಗಿ ಇಷ್ಟು ಪಂಚಾಯತಿಗೆ ಸಾರ್ವಜನಿಕವಾಗಿ ಒಂದು ಸೇವೆ ಕೊಡ್ಬೇಕು ಅಂತ ಹೋರಾಟ ಮಾಡ್ತಾ ಇರೋದನ್ನ ಅದು ಅವ್ರು ಯಾಕೆ ಮಾಡಲ್ಲ? ಅಧಿಕಾರಿಗಳು ನಾನು ಎಲ್ರಿಗೂ ಸೇವೆ ಕೊಡ್ಬೇಕು ಅಂತ ಹೇಳಿ ಅಧಿಕಾರಿಗಳು ಅದನ್ನೇ ಮಾಡಿದ್ರೆ ಅವ್ರಿಗೆ ಅದನ್ನ ನಾವು ಹೇಳ್ಬಾರ್ದು, ಬೇರೆ ತರಾನೇ ಅರ್ಥ ಬರುತ್ತೆ. ಅದಕ್ಕೆ ನಾವು ದೃಢೀಕೃತವಾಗಿ ನಾವು ಆರೋಪ ಮಾಡಕ್ ಬರಲ್ಲ. ಬಟ್ ನಾನು ಹೇಳಿದ್ನಲ್ಲ, ವ್ಯವಸ್ಥಿತ ಅಪರಾಧಗಳ ಕೂಟ ಅಂತ ಅಂದ್ಮೇಲೆ ಒಂದು ಭ್ರಷ್ಟಾಚಾರದಲ್ಲಿ, ಒಂದು ಅವ್ಯವಹಾರದಲ್ಲಿ ಕಿಕ್ ಬ್ಯಾಕ್ ಬರ್ಬೇಕು ಅಂತಂದ್ರೆ ಒಬ್ಬರಿಂದನೇ ಆಗಲ್ಲ, ಎಲ್ಲರೂ ಬಿಕ್ಸ್ ಆಗಿ ಎಲ್ಲರೂ ಪ್ಲಾನಿಂಗ್ ಮಾಡ್ತಾರೆ. ಅನಧಿಕೃತ ಮೂಲಗಳ ಪ್ರಕಾರ ಅಡಿಷನಲ್ ಅಮೌಂಟ್ ತರೋದು, ಅದು ಇದು ಮಾಡ್ತಾ ಪರ್ಸೆಂಟೇಜ್ ಇಂದಲೇ ಹೌದು, ಏನು ಇಲ್ದಲೆ ಹೊಸ PDO ಬಂದು ಸುಮಾರು 3-4 ವರ್ಷ ಕಳೆದೊಳಗೆ 3 ಅಷ್ಟೇ ಮನೆಗಳು ಕಟ್ತಾ ಇದ್ದಾರೆ. ಹೌದು, ನಮ್ಮ ಕಣ್ಕಂಡಂಗೆ ಅವ್ರ ವಿರುದ್ಧ ಇವಾಗ ನಿಮ್ಮ ವ್ಯವಸ್ಥಿತ ಹೋರಾಟ ಮಾಡ್ತಾ ಇದ್ದೀರಾ. ಹೌದು, ಭ್ರಷ್ಟಾಚಾರದ ವಿರುದ್ಧ ನಿಮ್ಮ ಹೋರಾಟ. ಅವನು ಕೋಟ್ಯಾಧೀಶ್ವರ ಆಗ್ಲಿ ನಮ್ಗೆ ಅಭ್ಯಂತರ ಇಲ್ಲ, ಆದ್ರೆ ಕಾನೂನು ಪ್ರಕಾರ ಕೆಲಸ ಮಾಡಿ ನೀವು ಸಂಪಾದನೆ ಮಾಡಿ ಕಟ್ಟಿ, ಯಾರು ಬೇಡ, ನಾವು ನಿಮ್ದ ಸಪೋರ್ಟ್ ಮಾಡ್ತೀವಿ, ನಮ್ಗೆ ಶುಭಾಶಯಗಳನ್ನ ಹೇಳ್ತೀವಿ. ಆದ್ರೆ ಭ್ರಷ್ಟಾಚಾರ ಅನ್ನೋದನ್ನ ಇದು ಕೆಲವು ಪಂಚಾಯತ್ಗಳಲ್ಲಿ, ಕೆಲವೇನು ಎಲ್ಲ ಮ್ಯಾಕ್ಸಿಮಮ್ ಪಂಚಾಯತ್ಗಳಲ್ಲಿ ಏನಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಅಥವಾ ಇನ್ನೊಂದು ಅನ್ನೋದು ಪಂಚಾಯತಿ ಸುಪ್ರೀಂ ಪವರ್ ಅನ್ಕೊಂಡಿದ್ದಾರೆ. ಪಂಚಾಯತಿ ಸುಪ್ರೀಂ ಪವರ್ ಅಲ್ಲ, ಅದು ಒಂದು ಕಾನೂನಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ. ಕಾನೂನು ಎಲ್ರಿಗೂ ಉಂಟು. ಅಧಿಕಾರಿಗಳು ನಾವು ಹೇಳಿದ್ದೇ ವೇದವಾಕ್ಯ, ನಾವು ಮಾಡಿದ್ದೇ ಕಾನೂನು ಅಂದ್ಕೊಂಡು ಯಾವ ಸಾರ್ವಜನಿಕರು ಕೆಲಸ ಮಾಡ್ಕೊಡ್ತಾ ಇಲ್ಲ, ಮಾಹಿತಿನೂ ಕೂಡ ಕೊಡೋದಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಮಾಹಿತಿ ಕೊಡೋದಿಲ್ಲ ಅನ್ನೋದಕ್ಕಿಂತ ಪ್ರಶ್ನೆ ಮಾಡೋರು ಕಡಿಮೆ ಇದ್ದಾರೆ. ಪ್ರಶ್ನೆ ಮಾಡೋರು ಜಾಸ್ತಿ ಆದಾಗ ಅವರೆಲ್ಲ ಯಾರಾದ್ರೂ ಕೊಡ್ಲೇಬೇಕಾಗುತ್ತೆ, ಅವ್ರ ಡ್ಯೂಟಿನೂ ಮಾಡ್ಬೇಕಾಗುತ್ತೆ, ಭ್ರಷ್ಟಾಚಾರ ನಿಂತು ಹೋಗುತ್ತೆ. ಆದ್ರೆ ಪ್ರಶ್ನೆ ಮಾಡೋದೇ ಕಡಿಮೆ, ಹೀಗಾಗಿ ಅದು ಬೆಳೀತಾ ಇದೆ. ಪ್ರಶ್ನೆ ಮಾಡೋರು ಇಲ್ದಲೆ ಹೌದು ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ವ್ಯವಸ್ಥೆ ಕೆಟ್ಟೋಗಿದೆ ಅಂತ ಹೇಳ್ತೀರಾ? ಹೌದೌದು, ಆಗ್ತಾ ಇಲ್ಲ. ಈಗ RDPR ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ನಿಮ್ಮಿಂದ ಹೆಚ್ಚಿನ ಮಾಹಿತಿ ತಗೊಂಡು ಇನ್ನೂ ಏನಾದ್ರು ಮಾಹಿತಿ ಇದ್ದಾಗ ನಾವು ನಿಮ್ಮನ್ನು ಸಂಪರ್ಕಿಸಿ. ಈಗ ಸಾಮಾಜಿಕ ಲೆಕ್ಕ ಪರಿಶೋಧದ ಹೆಸರಿನಲ್ಲಿ ಒಂದು ರಿಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಒಂದು ಪಂಚಾಯತಿನಲ್ಲಿ. ಈಗ ಒಂದು ಅರಣ್ಯ ಬೆಳೆಸಿ ಗಿಡ ಇಟ್ಟು ಅಂತೇಳಿ ಒಂದು ತಗೊಳ್ತಾರೆ. ಅವಾಗ ಅದನ್ನ ಅವ್ರು ಹೇಳಿದಷ್ಟು ಗಿಡಗಳಾಗಲಿ ಹೇಳಿದ ತರ ಅರಣ್ಯ ಆಗಲಿ ಬೆಳೆಸಿರಲ್ಲ. ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಬಂದಿರೋ ವ್ಯಕ್ತಿ ಅದನ್ನ ಅಮೌಂಟ್ ನ ಒಂದು 80,000 ರೂಪಾಯಿ ರೀಫಂಡ್ ಮಾಡ್ಬೇಕು ಅಂತ ಬರೆದಿರ್ತಾನೆ. ಬಟ್ ಆದ್ರೆ ಅದು ಒಂದು ಗ್ರಾಮ ಸಭೆ ನಡೀತೈತೆ. ಈಗ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿ ಮಂಡಿಸಿದ್ದಾದ್ಮೇಲೆ ಗ್ರಾಮ ಸಭೆಯಲ್ಲಿ ಅದನ್ನಿಟ್ಟು ಪಾಸ್ ಮಾಡ್ಬೇಕಂತೆ. ಈಗ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಆಡಳಿತದಲ್ಲಿ ಆಗ ಇವ್ರು ಏನ್ ಮಾಡ್ತಾರೆ, ನೀವ್ ಗಿಡ ಕೊಟ್ಟಿದ್ಯಾ, ನಮ್ಗೆ ಮೇಂಟೆನೆನ್ಸ್ ಕೊಟ್ಟಿದ್ಯಾ, ಮೇಂಟೆನೆನ್ಸ್ ಮಾಡಿಲ್ಲ, ಗಿಡ ಇಕ್ಕಿದ್ರೆ ಓದು ಬರ್ಕ, ನಾನು ಯಾವ್ದೇ ಕಟ್ಟೋದಿಲ್ಲ ಅಂತ ಒಂದ್ ಹೇಳ್ತಾರೆ. ನೀ ಕೊಟ್ಟಿದ್ದಪ್ಪ, ನಾನ್ ಗಿಡ ಇಟ್ಟೆ ಮ್ಯಾಕೆ ಕಡ್ದೋಗಿ ಬರ್ಕ. ಆ ಲೆಕ್ಕ ಪರಿಶೋಧಕ ಏನೇ ಹೇಳಿದ್ರು ಇವರು ರಾಜಕೀಯವಾಗಿ ಒತ್ತಡ ಆಗ್ತಾನ ಪ್ರತಿಯೊಂದು ಮನ್ನಾ ಅನ್ನೋ ರೀತಿ ಬರೀತಾರೆ. ಇದ್ರ ಬಗ್ಗೆ ತಾವು ಸ್ವಲ್ಪ ಹೇಳ್ತೀರಾ? ರಾಜಕೀಯ ಒತ್ತಡ ಅನ್ನೋದಕ್ಕಿಂತ ಕೆಲವು ಕಾಮಗಾರಿಗಳು ಏನಾಗಿದೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಗಿಡ ನೆಡೋ ಕಾರ್ಯಕ್ರಮ ಅಂತ ಮಾಡ್ತಾರೆ. ಯಾವುದೋ ಒಂದು ಸ್ಕೂಲ್ ಫೀಲ್ಡ್ ಅಲ್ಲಾಗಲಿ ಅಥವಾ ರೋಡ್ ಮಗ್ಲಲ್ಲಾಗಲಿ ಒಂದು ಗಿಡ ನೆಡೋ ಕಾರ್ಯಕ್ರಮ ಅಂತ ಮಾಡಿದ್ರು ಅದನ್ನ ಎಸ್ಟಿಮೇಟ್ ಮಾಡ್ತಾರೆ, ಆಕ್ಷನ್ ಪ್ಲಾನ್ ಮಾಡ್ತಾರೆ, ಗಿಡ ನೆಟ್ಟು ಹೋಗ್ತಾರೆ, ಬಿಲ್ ಆಗಿ ಹೋಗುತ್ತೆ. ಆದ್ರೆ ಬಿಲ್ ಆಗೋದ್ಮೇಲೆ ಸ್ಕೂಲ್ ಫೀಲ್ಡ್ ಅಲ್ಲೇ ಆಗ್ಲಿ ಅದಕ್ಕೆ ನೀರು ಹಾಕೋರು ಯಾರು? ರೋಡ್ ಪಕ್ಕದಲ್ಲಿ ನೀರು ಹಾಕೋರು ಯಾರು? ಅದಕ್ಕೆ ಬೇಲಿ ಕಟ್ಟೋರು ಯಾರು? ಇದಕ್ಕೆ ಯಾರು ಹೊಣೆಗಾರಿಲ್ಲ. ಗಿಡ ಮೇಕೆನೂ ತಿಂದು ಹೋಗ್ತವೆ, ಕುರಿನೂ ತಿಂದು ಹೋಗ್ತವೆ, ಅದು ಬೇರೆಯವ್ರು ಕಿತ್ಕೊಂಡು ಹೋದ್ರು. ಆದ್ರೆ ಯಾರು ಜವಾಬ್ದಾರಿ ಯಾರು ಇಲ್ವೇ ಇಲ್ಲ. ಆದ್ರೆ ಇಲ್ಲಿ ನಡೀತಾ ಇರೋದು ಅಲ್ಲಿ ಗಿಡನೇ ಇಟ್ಟಿರಲ್ಲ, ಆ ರೀತಿ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾರೆ ಗ್ರಾಮ ಸಭೆಯಲ್ಲಿ. ಒಂದು ಎರಡನೇದಾಗಿ ಒಂದು ಈಗ ನನಗೆ ತಿಳಿದಿರೋ ಪ್ರಕಾರ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ 15ನೇ ಹಣಕಾಸು ಬಂದಂತ ಹಣವನ್ನ ಯಾವುದೇ ಬೇರೆ ಕಾಮಗಾರಿಗಳಿಗೆ ಬಳಸದೆ ಸಾರ್ವಜನಿಕರ ಉಪಯೋಗಕ್ಕಾಗಿ
ಗ್ರಾಮ ನೈರ್ಮಲ್ಯ ಮತ್ತು ಕುಡಿಯುವ ನೀರಿಗೆ ಬಳಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆದ್ರೆ ಈಗ ಇರ್ತಕ್ಕಂಥ ಮೆಂಬರ್ಗಳು ಹೆಂಗೆ ಅಂತ ಅಂದ್ರೆ ಈ ಹಣನ ಹಿಂದೆ NREG ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮಾಡಿರ್ತಾರೆ. ಅದೇ ಕಾಮಗಾರಿಯನ್ನ ತೋರಿಸಿ ಪಂಚಾಯಿತಿಗಳಲ್ಲಿ ಅದನ್ನ ಬಿಲ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, 15 ಫೈನಾನ್ಸ್ ಆಗಲಿ, 13 ಫೈನಾನ್ಸ್ ಆಗಲಿ, 14 ಫೈನಾನ್ಸ್ ಆಗಲಿ, ಇದಕ್ಕೆ ಸೆಪರೇಟ್ ಆದ ಗೈಡ್ಲೈನ್ಸ್ ಇದೆ. ಈಗ ಸದ್ಯಕ್ಕೆ 15 ಫೈನಾನ್ಸ್ ನಡೀತಾ ಇದೆ. 15 ಫೈನಾನ್ಸ್ ಗೈಡ್ಲೈನ್ ಪ್ರಕಾರ ಇವರು ಆಕ್ಷನ್ ಪ್ಲಾನ್ ಮಾಡಬೇಕು. ಆಕ್ಷನ್ ಪ್ಲಾನ್ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ. ಆದ್ರೆ ಈಗ ನೀವು ಹೇಳಿದ್ರ ಹೊರತಾಗಿ ಇನ್ನೂ ಕೆಲವು ಏನಾಗ್ತದೆ ಅಂದ್ರೆ 15 ಫೈನಾನ್ಸ್ ಇಂದ ವರ್ಗ ಒಂದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೂಡ ಅದನ್ನು ಬೇರೆ ಕಡೆ ಖರ್ಚು ಮಾಡ್ತಾ ಇದೆ. ಬರೀ ಅದರಲ್ಲಿ ಎಸ್ಟಿಮೇಟ್ ಮಾಡೋದಲ್ಲ, ಅಕೌಂಟೇ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಹಲವಾರು ನಾನು ಪಂಚಾಯತ್ಗಳಲ್ಲಿ ನೋಡಿದ್ದೀನಿ, ಸಿಬ್ಬಂದಿ ಪೇಮೆಂಟ್ ಕೂಡ 15 ಫೈನಾನ್ಸ್ ಇಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡಿರೋದು. ಇದಾದ್ಮೇಲೆ ಎಸ್ಟಿಮೇಟ್ ಪ್ರಕಾರ ಮಾಡ್ತಾರೆ. ಮಾಡಿದ ಮೇಲೆ ಅದು ಗೊತ್ತಿದೆ, ಕಳಪೆ ಕಾಮಗಾರಿನೇ ಇರ್ಬೋದು, ಇನ್ನೊಂದು ಇರ್ಬೋದು. ಆದ್ರೆ ಜವಾಬ್ದಾರಿ ಅಂತ ಯಾರಿಗೂ ಇಲ್ಲ. ಅದು ಕಾಮಗಾರಿ ಏನಾಗಿದೆ ಏನಿಲ್ಲ ಯಾರು ನೋಡೋದೇ ಇಲ್ಲ. ನಲ್ಲಿ ಅಧಿಕಾರಿಗಳಿಂದ ಪಂಚಾಯತ್ ರಾಜ್ ಮೂಲ ಉದ್ದೇಶನೇ ತಿರುಗು ಮುರುಗಾಗಿದೆ. ತಿರುಗು ಮರವಲ್ಲ, ಅವ್ರಿಗೆ ಬೇಕಾದಂಗೆ ಮಾಡ್ಕೊಂತಾ ಇದಾರೆ ಅಷ್ಟೇ. ಮತ್ತೆ ಅದೇ 15ನೇ ಹಣಕಾಸಿನಲ್ಲಿ ಶಿಕ್ಷಣಕ್ಕೆ 2% ಅಂತ ಎತ್ತಿರ್ತಾರೆ. ಆದ್ರೆ ಈ ಪಂಚಾಯತಿಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರನ್ನ ಒಂದ್ 8-10 ಜನ ಕರ್ಕೊಂಡ್ಬಿಟ್ಟು ನಾವು ಅದೇ ಗ್ರಾಮೀಣ ಕೂಟ ಒಂದು ಕ್ರೀಡೆ ಅಂತ ಹೇಳ್ಬಿಟ್ಟು ಆ ಹಣನ ಅದಕ್ಕೆ ಖರ್ಚು ಮಾಡಿದೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ಹಣನ ಖರ್ಚು ಮಾಡೋದೇನ ಸರಿ, ಬಟ್ ಅದನ್ನೇ ಯಾಕೆ ಶಾಲೆಗೆ ಕೊಡಬಾರ್ದು ಆ 2% ಅನ್ನ? ಕೆಲವು ಪಂಚಾಯತಿಗಳಲ್ಲಿ ಶಾಲೆಗೆ ಪ್ರೊಜೆಕ್ಟ್ರು ಅದು ಇದು ತಂದು ಕೊಟ್ಟಿದ್ದಾರೆ, ಕೆಲವು ಕಂಪ್ಯೂಟರ್ಗಳು ಕೂಡ ತಂದು ಕೊಟ್ಟಿದ್ದಾರೆ. ಆದ್ರೆ ಕೆಲವು ಕಡೆ ನೀವು ಹೇಳ್ದಂಗೆ ಬರೀ ಅದೊಂದೇ ಅಲ್ಲ, 2% ಶಿಕ್ಷಣಕ್ಕೆ ಉದ್ದೇಶಕ್ಕೆ ಅಲ್ಲದೇನೆ 3% ಇವ್ರಿಗೆ ಹೋಗುತ್ತೆ, ವಿಕಲಚೇತನಿಗೆ ಹೋಗುತ್ತೆ, SC/STಗೆ 25% ಹೋಗುತ್ತೆ. ಈ ತರ ಎಲ್ಲವೂ ಇದೆ. ಆದ್ರೆ ಎಲ್ಲನೂ ಅಷ್ಟೇ, ಅವರು ಟೋಟಲಿ ನಡೆಯೋದೆಲ್ಲ ಇವಾಗ ಕೆಲವರಲ್ಲಿ ಅದು ಗೊಂದಲ ಏನಿದೆ ಅಂದ್ರೆ ವಿಕಲಚೇತನರು ಒಬ್ಬ ಇರ್ತಾನೆ, ಕಂಪ್ಲೀಟ್ 70% ಒಬ್ಬ ಡಿಸಬಿಲಿಟಿ ಇರುತ್ತೆ, ಇನ್ನೊಬ್ಬ 100% ಇರ್ತಾನೆ. 100% ಇರೋದು ನನಗೇನು ಕೊಡಲ್ಲ ಅಂತಾನೆ. ಆದ್ರೆ ಬಂದಿರೋ ಇಷ್ಟರಲ್ಲಿ ಎಲ್ಲರಿಗೂ ಏನು ಅವ್ರು ಕೇಳಿದ್ದೆಲ್ಲ ಕೊಡಕ್ಕಾಗಲ್ಲ, ಅದನ್ನ ಬಿಡೋದು ಇಲ್ಲ. ಹಾಗಾಗಿ ಅದು ಬಂದ ತಕ್ಷಣ ಕಂತುಗಳು ಬಂದ ತಕ್ಷಣ ಹಂಚ್ಕೊಳ್ಳೋ ಒಂದು ವಾಡಿಕೆ ನಡೀತಾ ಇದೆ. ಅದಕ್ಕೋಸ್ಕರ ಆ ಫಂಡ್ಗಳು ಯಾರಿಗೂ ಕೆಲಸಕ್ಕೆ ಬರ್ತಾ ಇಲ್ಲ. ಏನೋ ತಗೊಂತಾರೆ, ಬರ್ತದೆ, ಖರ್ಚು ಮಾಡ್ಬಿಡ್ತಾರೆ, ಅಷ್ಟು ಬಿಟ್ರೆ ಸ್ಕೀಮ್ ಅಂತೂ ಸಕ್ಸಸ್ ಆಗಿಲ್ಲ. ಸರಿ, ಫೈನಲ್ಲಿ ನಿಮ್ಮ ಹೋರಾಟಗಳೆಲ್ಲ ಈ ಕೊಡಗೇಹಳ್ಳಿ ಪಂಚಾಯಿತಿ ಬಗ್ಗೆ ಫೈನಲಿ ಯಾವ ಹಂತದಲ್ಲಿದ್ದಾವೆ? ಸರ್, ಫೈನಲ್ ಅಂತ ನಾನು ಹೇಳಕ್ಕಾಗಲ್ಲ. ಫೈನಲ್ ಯಾವಾಗ ಅಂತಂದ್ರೆ, ಇಲ್ಲ ನಾನು ಹೋರಾಟ ಬಿಡಬೇಕು, ಇಲ್ಲ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ಇಷ್ಟೇ ಬಿಟ್ರೆ ಫೈನಲ್ ಬೇರೆ ಯಾವುದೂ ಇಲ್ಲ. ನಾನು ಅಂತೂ ಸದ್ಯಕ್ಕೆ ಯಾವುದು ಬಿಡೋದಿಲ್ಲ. ಇನ್ನು ಮತ್ತೆ ಹೈಕೋರ್ಟ್ಗಾಗ್ಲಿ ನಾನು ಹೋಗ್ತೀನಿ. ಏನೋ ಪನಿಷ್ಮೆಂಟ್ ಮಾಡಿಸ್ತೀರಾ? ಪನಿಷ್ಮೆಂಟ್ ಮಾಡಿಸ್ತೀನಿ. ಧನ್ಯವಾದ. ಹೇಳಿ ಸ್ನೇಹಿತರೆ, ನೋಡಿದ್ರಲ್ಲ, ಇದುವರೆಗೂ ನಾವು RTI ಕಾರ್ಯಕರ್ತರಾದಂಥ ಹನುಮಂತರಾಯಪ್ಪರ ಜೊತೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ಯಾರೆಲ್ಲ ನಮ್ಮ ಚಾನಲ್ಗಳನ್ನ ನೋಡ್ತಾ ಇದ್ದೀರಾ, ಅವ್ರನ್ನ ಇನ್ನೂ ಏನೇನು ಮಾಹಿತಿ ಬೇಕು ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ, ನಾವು ಅವ್ರನ್ನ ಮತ್ತೊಂದು ದಿನ ಬಂದು ಇನ್ನೂ ಏನೇನು ಬೇಕು ಮಾಹಿತಿ ಅನ್ನೋದು ಎಲ್ಲ ಡೀಟೇಲ್ ತಗೊಂಡು ಹೋಗ್ತಾರೆ. ನಮಸ್ಕಾರ. ಹೇಳಿ. ಹಾಗೇನೆ ನಮ್ಮ ಜೊತೆ ಇರ್ತಕ್ಕಂಥ ಹನುಮಂತರಾಯಪ್ಪನವರು ಒಬ್ಬ ಅಪರೂಪದ ವ್ಯಕ್ತಿ, ಒಬ್ಬ ಮಾಜಿ ಸೈನಿಕರು, ಸತ್ಯ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಅವರ ಈ ಮಾಹಿತಿ ಹಕ್ಕಿನ ಹೋರಾಟದ ಜೊತೆ ನಮ್ಮ ಎಲ್ಲಾ ಚಾನೆಲ್ಗಳು ಸಹ ಇರ್ತೀವಿ. ಜೊತೆಗೆ ನೀವು ಇರಿ, ನಿಮ್ಮಿಂದಲೂ ಸಹ ಏನಾದ್ರೂ ಮಾಹಿತಿಗಳಿದ್ರೆ ಅವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರಿ. ಈಗ ಇಲ್ಲಿ ನಾವು ಎಲ್ಲ ಮಾಡ್ತಾ ಇರೋದು ಬರಗೂರು ಟಿವಿ, ಆತ್ಮೀಯವಾಣಿ, ಮಧು ಸುದ್ದಿ ವಾಹಿನಿ, ಹಳ್ಳಿ ಸುದ್ದಿ, ದಂತಕಥೆ, ಕರುನಾಡ ಎಕ್ಸ್ಪ್ರೆಸ್, ಟೋಟಲಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನಮ್ಮ ಶಿರಾ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲಾ ಚಾನೆಲ್ನವರು ಬಂದಿದ್ದೀವಿ. ಈ ಚಾನೆಲ್ನವರು ಪ್ರತಿಯೊಬ್ಬರನ್ನು ಬೆಳೆಸಿ, ಆರಿಸಿ, ಆಶೀರ್ವದಿಸಿ. ಎಲ್ಲ ಹೇಳಿರಿ, ಬರೀ ಕೊಡಗಿನಹಳ್ಳಿ ಅಂತ ಮಾತ್ರ ಹೇಳಿರಿ.